Hello everyone, welcome to my YouTube channel. ಇವತ್ತಿನ ವಿಡಿಯೋ ತುಂಬಾ ಸ್ಪೆಷಲ್. ಅಂತಂದ್ರೆ ನಮ್ಮ ಮನೇಲಿ 26 ಬ್ರಹ್ಮಕಮಲ ಹೂವು ಅರಳಿದ ತಕ್ಷಣ ಸೊ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಅನಿಸ್ತು. ಹಾಗಾಗಿ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇದು ಸ್ಟಾರ್ಟಿಂಗ್ ಹಚ್ಚಿದಾಗ ಬ್ರಹ್ಮಕಮಲ ಬಿಡುತ್ತೋ ಇಲ್ಲ ಅಂತೇಳಿ ಎಲ್ಲೋ ಒಂದ್ ಕಡೆ ಡೌಟ್ ಇತ್ತು. ಸೊ ಆಮೇಲೆ ಪರವಾಗಿಲ್ಲ, ಹರಡಕ್ಕೆ ಸ್ಟಾರ್ಟ್ ಆಯ್ತು. ಇದು ಸ್ಟಾರ್ಟಿಂಗ್ ಒಂದು 2 or 3 ಏನೋ ಹೂಗಳು ಅರಳಿದ್ವು ಅಷ್ಟೇ. ಆ ಹೂ ಅರಳಿದಾಗ ನಾವು ಕೆಲವೊಂದು ರೀತಿ ಪದ್ಧತಿ ಪೂಜೆ ಮಾಡಿದ್ವಿ. ಅದು ಹೇಗೆ ಅಂತಂದ್ರೆ 5 ಜನ ಮುತ್ತೈದೆಯರನ್ನ ಕರೆಸ್ಬಿಟ್ಟು ಅವರಿಗೆ ಉಡಕ್ಕಿಯನ್ನು ಕೊಟ್ಟು ಪೂಜೆ ಮಾಡಿದ್ವಿ. ಉಡಕ್ಕಿ ಅಂತಂದ್ರೆ 2 ವೀಳ್ಯದೆಲೆ, ಹಾಗೆ ಬಾಳೆಹಣ್ಣು, ದಿನಕ್ಕೆ ನೆನೆಗಡಲೆ ಆ ರೀತಿ ಇಟ್ಟು ಅವರಿಗೆ ಅರಿಶಿನ ಕುಂಕುಮ ಕೊಟ್ಟು ಹಾಗೆ ಹಣ್ಣುಗಳನ್ನು ಹಾಕಿ ಆರತಿ ಮಾಡ್ಬಿಟ್ಟು ಅವ್ರ ಕೈಯಿಂದ ಫಸ್ಟ್ ಪೂಜೆ ಮಾಡಿಸಿದ್ವಿ. ಹಾಗೆ ಇದರ ತಳದಲ್ಲಿ ನಾವು ಹಾಲು ತುಪ್ಪನ ಹಾಕಿ ಬಿಟ್ಟು ಆ ನಂತರ ಪೂಜೆ ಮಾಡಿ ಬರ್ತಾ ಎಲ್ಲ 1, 2, 3, 4, 5, 6, ಒನ್ ಟೈಮ್ 15, ಹಾಗೆ ಈ ಸರಿ ಮಾತ್ರ 26 ಹೂಗಳು ಅರಳಿದ್ವು. ಇದು ಬೆಳೆಯೋದ್ರಿಂದ ಅಥವಾ ಇದು ಹರಳೋದ್ರಿಂದ ಮನೆಯಲ್ಲಿ ತುಂಬಾ ಶಾಂತಿ, ಸಮೃದ್ಧಿ, ನೆಮ್ಮದಿ ಸಿಗುತ್ತೆ ಅಂತ ಕೆಲವೊಬ್ರು ನಂಬ್ತಾರೆ. ಅದ್ರ ಬಗ್ಗೆ ನನಗೆ ಹೆಚ್ಚಾಗಿ ಅಷ್ಟೊಂದು ಗೊತ್ತಿಲ್ಲ. ಹಾಗೆ ಬೆಳೀತಿದೆ ಅಲ್ವಾ, ತುಂಬಾ ಚೆನ್ನಾಗಿ ಬೆಳೀತಿದೆ. ಅದು ಪ್ರತಿ ಸಲ ಅರಳಿದಾಗೂ ಕೂಡ ನಾವು ಪೂಜೆ ಮಾಡ್ತಾನೆ ಇರ್ತೀವಿ. ಫಸ್ಟ್ ಟೈಮ್ ಅಷ್ಟೇ 5 ಜನ ಮುತ್ತೈದೆಯರನ್ನ ಕರೆಸಿ ಅದನ್ನು ಕೊಟ್ಟಿದ್ದು. ಬಟ್ ಆ ನಂತರ ಬೆಳೀತಾ ಇದ್ದಾಗ ಮತ್ತೇನು ಕರೆಯೋಕೆ ಹೋಗ್ಲಿಲ್ಲ, ನಾವೇ ಕೂಡ ಪೂಜೆ ಮಾಡ್ತಾ ಇದ್ವಿ. ಇದನ್ನ ಪೂಜೆ ಮಾಡೋದಕ್ಕಿಂತ ಮುಂಚೆ ಹಾಲು ತುಪ್ಪನ ಅದರ ತಳದಲ್ಲಿ ಬುಡದಲ್ಲಿ ಹಾಕ್ಬಿಟ್ಟು ಆನಂತರ ಅರಿಶಿನ ಕುಂಕುಮ ಹಚ್ಚಿ ಹೂವೆಲ್ಲ ಇಟ್ಟು ಪೂಜೆ ಮಾಡಿ ಅದನ್ನ ಫೋಟೋ ತೆಗೆದು ವಾಟ್ಸಪ್ಪಲ್ಲಿ ಅಥವಾ ಶೇರ್ ಮಾಡಬೇಕು ಅಂತ ಹೇಳ್ತಾರೆ. ಆ ರೀತಿಯಾಗಿ ನಾವು ಶೇರ್ ಮಾಡ್ತಾ ಇದ್ವಿ. ಆ ರೀತಿ ಮಾಡೋದ್ರಿಂದ ಇವತ್ತು 26 ಹೂಗಳು ಬಿಟ್ಟಿದ್ದಾವೆ. ಸೊ ತುಂಬಾ ಖುಷಿ ಆಗುತ್ತೆ ಮನೆ ಮುಂದೆ ಈ ರೀತಿ ಬೆಳೆಯೋದ್ರಿಂದ. ನೀವು ಯಾರಾದರೂ ನಿಮ್ಮ ಮನೆ ಮುಂದೆ ಈ ರೀತಿ ಬ್ರಹ್ಮಕಮಲವನ್ನು ಬೆಳೆಸಿದ್ರೆ ಅದ್ರ ಬಗ್ಗೆ ಏನಾದರೂ ಹೆಚ್ಚಿಗೆ ಮಾಹಿತಿ ನಿಮಗೆ ಗೊತ್ತಿದ್ರೆ ದಯವಿಟ್ಟು ನನಗೆ ಅದನ್ನ ಕಮೆಂಟ್ ಮೂಲಕ ತಿಳಿಸಿ. ನಿಮ್ಮ ಎಕ್ಸ್ಪೀರಿಯನ್ಸು ಕೂಡ ನನಗೆ ಹೇಳಿ. ಅದ್ರ ಪ್ರಕಾರ ನೆಕ್ಸ್ಟ್ ಏನಾದರೂ ಬೇರೆ ಚೇಂಜಸ್ ಮಾಡ್ಬೋದು ಪೂಜೆಯಲ್ಲಿ ಅಥವಾ ಬೆಳೆಯೋ ರೀತಿಯಲ್ಲಿ ಅಂತೇಳಿ ನಾನು ತಿಳ್ಕೊಳ್ತೀನಿ. ಅದರಿಂದ ನನಗೆ ತುಂಬ ಹೆಲ್ಪ್ ಆಗುತ್ತೆ. ಇದು ರಾತ್ರಿ ಹರಳೋದ್ರಿಂದ ನಾವು ಅದನ್ನ ಕಿತ್ಬಿಟ್ಟು ನೈಟ್ ಟೈಮ್ ದೇವ್ರಿಗೆ ಮುಡಿಸಿ ಪೂಜೆ ಮಾಡ್ಲಿಕ್ಕಾಗಲ್ಲ. ಯಾಕಂದ್ರೆ ಕೆಲವೊಂದು ಟೈಮ್ 12 ಗಂಟೆಗೆ ಅರಳುತ್ತೆ ಅಥವಾ ನೈಟ್ 10:30 ಅರಳುತ್ತೆ. ಸೊ ಅಷ್ಟರಲ್ಲಿ ಊಟ ಎಲ್ಲ ಮಾಡ್ಕೊಂಡಿರ್ತೀವಲ್ಲ, ಆ ಟೈಮಲ್ಲಿ ಪೂಜೆ ಮಾಡಿದ್ರೆ ಅಷ್ಟೊಂದು ನನಗೆ ಸ್ಯಾಟಿಸ್ಫೈ ಅನ್ಸಲ್ಲ. ಹಾಗಾಗಿ ಇದನ್ನ ಬೆಳಗ್ಗೆ ನಾವು ಹರಿದ್ಬಿಟ್ಟು ಅದನ್ನ ನೀಟಾಗಿ ತೊಳೆದ್ಬಿಟ್ಟು ದೇವರಿಗಿಟ್ಟು ಪೂಜೆನ ಮಾಡ್ತೀವಿ. ಈ ರೀತಿ ಮಾಡೋದ್ರಿಂದ ನಮಗೂ ಒಂಥರ ಏನು ಒಂದ್ಸಲ ಹೂವೆಲ್ಲ ಹರಳಿದ್ದು ಹಾಗೆ ಬಾಡೋದು ಅಂತೇಳಿ ಫೀಲಿಂಗ್ ಆಗಲ್ಲ. ಅದನ್ನ ಆ ರೀತಿ ಪೂಜೆ ಮಾಡ್ಕೊತ ಬಂದಿದ್ದೀವಿ. ಇದು ಸರಿನೋ ತಪ್ಪೋ ನಂಗೆ ಗೊತ್ತಿಲ್ಲ, ಬಟ್ ನಿಮ್ಗೆ ಗೊತ್ತಿದ್ರೆ ಅದನ್ನ ಹೇಳಿ. ನೆಕ್ಸ್ಟ್ ಟೈಮ್ ನಾವು ಅದನ್ನ ಆ ರೀತಿ ಮಾಡೋದಿಲ್ಲ. ಆ್ಯಂಡ್ ನೀವು ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಇದೇ ರೀತಿ ಮತ್ತು ಯಾವ್ದಾದ್ರು ವಿಷಯಗಳು, ಖುಷಿ ವಿಚಾರಗಳು ಏನಾದರೂ ಇದ್ದರೆ ಶೇರ್ ಮಾಡ್ತಾ ಇರ್ತೀವಿ. ನಿಮ್ಮ ಅನಿಸಿಕೆಗಳನ್ನು ಕೂಡ ನನ್ನ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನೆಲ್ಲ ಶೇರ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಮತ್ತು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು.